ಇನ್ನು ಬೆಳಗಾವಿಯಲ್ಲೂ ಅಷ್ಟೇ ಕರ್ನಾಟಕ ಬಂದ್ ಬೆಂಬಲಿಸಿ ಪ್ರತಿಭಟನೆ. ಕರವೇ ಶಿವರಾಮೇಗೌಡ ಬಣ ಹಾಗೂ ರೈತ ಮುಖಂಡರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಬಂದ್ ಮಾಡಿ ಹೋರಾಟ, ರಸ್ತೆ ಮೇಲೆ ಉರುಳು ಸೇವೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ರೈತರು. ತಮಿಳುನಾಡಿಗೆ ನೀರು ಬಿಡದಂತೆ ಮಹದಾಯಿ ಯೋಜನೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಕಾವೇರಿ ನಮ್ಮದು, ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆ ಕೂಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಈ ರೀತಿ ಪ್ರತಿಭಟನೆ ಕಾವು ಪಡ್ಕೊಂಡಿದೆ. ಬಂದ್ಗೆ ಬೆಂಬಲ ಸಿಕ್ಕಿಲ್ಲ ನಿಜ, ಆದರೆ ತಮ್ಮ ಧ್ವನಿ ಎತ್ತಾ ಇದ್ದಾರೆ. ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಪ್ರಯತ್ನ. ಚೆನ್ನಮ್ಮ ಸರ್ಕಲ್ನಲ್ಲಿ ಈ ರೀತಿ ಉರುಳು ಸೇವೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಕಂಡುಬಂದಂತಹ ಪ್ರತಿಭಟನೆ. ಕರವೇ ಶಿವರಾಮೇಗೌಡ ಬಣ ಮತ್ತು ರೈತ ಮುಖಂಡರಿಂದ ಪ್ರತಿಭಟನೆ. ಆಗಲೇ ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯ ಕಾವನ್ನ ತೋರಿಸ್ತಾ ಇದ್ವಿ. ಈಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಬಹಳ ಪ್ರಬಲವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು ರೈತರು. ದಪ್ಪ ಚರ್ಮದ ಸರ್ಕಾರ ಇದು, ಬಿಸಿ ಮುಟ್ಟಿಸೋ ಪ್ರಯತ್ನ ಮಾಡ್ತೀವಿ, ಬಾರ್ಕೋಲ್ ಚಳವಳಿಯನ್ನ ಕೂಡ ಮಾಡಿದ್ದಾರೆ. ಮೈಸೂರು ಚಾಮರಾಜನಗರ ಜಿಲ್ಲೆ ರೈತರಿಂದ ಆಕ್ರೋಶ. ಈಗ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಒಂದು ಕಡೆ ಬೆಳಗಾವಿಯಲ್ಲಿ ಉರುಳು ಸೇವೆ ಮಾಡಿ ಆಕ್ರೋಶ, ಮೈಸೂರಿನಲ್ಲಿ ಖಾಲಿ ಕೂಡ ಹಿಡಿದು ಬಾರ್ಕೋಲ್ ಹಿಡಿದು ಬಂದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದೇನು, ನಮ್ಮ ನಾಲೆಗೆ ನೀರು ಹರಿಸ್ತಿಲ್ಲ, ಪಕ್ಕದ ರಾಜ್ಯಕ್ಕೆ ಬೆಳೆ ಬೆಳೆಯೋದಕ್ಕೆ ಕೊಡ್ತಿದ್ದೀವಿ, ಇದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಮರ್ಪಕವಾಗಿ ವಾದ ಮಾಡಬೇಕಾಗಿತ್ತು ಪ್ರಾಧಿಕಾರದಾಗಿದ್ರು. ಎಲ್ಲ ಶಾಸಕರು, ಸಂಸದರು, ಸಚಿವರುಗಳು, ಮುಖ್ಯಮಂತ್ರಿಗಳು ತಕ್ಷಣವೇ ಕಾರ್ಯಪ್ರವೃತ್ತ ಆಗಬೇಕು, ನೀರನ್ನ ಉಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬೆಳಗಾವಿಯ ಪ್ರತಿಭಟನೆಯ ಕಾವು ಹೇಗಿದೆ, ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೇಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಬೆಳಗಾವಿಯಲ್ಲಿ ಬಂದ್ ಯಶಸ್ವಿಯಾಗದೇ ಇದ್ರು ಬಂದನ್ನ ಬೆಂಬಲಿಸಿ ಮುಂದೆ ಬಂದಂತಹ ಪ್ರತಿಭಟನಾಕಾರರ ಆಕ್ರೋಶ ಬಹಳ ದೊಡ್ಡದಿದೆ ಅಂತ ಅನ್ಸುತ್ತೆ. ಯಾವ ರೀತಿ ಸಾಕ್ತಾ ಇದೆ? ಪ್ರತಿಮಾ, ಬೆಳಗಾವಿಯಲ್ಲೂ ಕೂಡ ಕರ್ನಾಟಕ ಬಂದ್ ಬೆಂಬಲಿಸಿ ಈಗ ಪ್ರತಿಭಟನೆ ಕಾವು ಜೋರಾಗ್ತಾ ಇರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈಗಷ್ಟೇ ಏನು ಉರುಳು ಸೇವೆ ಮಾಡುವುದರ ಮೂಲಕ ಒಂದು ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನು ಕೂಡ ಈಗಾಗಲೇ ಹೋರಾಟಗಾರರು ಮಾಡ್ತಾ ಇರುವಂತದ್ದು. ನಾನು ಕೂಡ ಈಗ ಎಲ್ಲಿ ಪ್ರತಿಭಟನೆ ನಡೀತಾ ಇದೆ ಅದೇ ಒಂದು ಸ್ಥಳದಲ್ಲಿ ಇದ್ದೇನೆ. ಸದ್ಯ ಈಗ ಪ್ರತಿಭಟನೆ ಕಾವು ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಒಂದು ಕಡೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಎಲ್ಲ ಹೋರಾಟಗಾರರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಕನ್ನಡದ ಬಾವುಟಗಳು, ಅದರ ಜೊತೆಗೆ ಏನು ರೈತರ ಬಾವುಟಗಳನ್ನ ಹಿಡಿದು ಈಗ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅದರ ಜೊತೆಗೆ ಮಹದಾಯಿ ಪರ ಘೋಷಣೆಯನ್ನು ಕೂಡ ಕೂಗ್ತಾ ಇರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈಗಾಗಲೇ ಚೆನ್ನಮ್ಮ ವೃತ್ತವನ್ನ ಬಂದ್ ಮಾಡಿ ಉರುಳು ಸೇವೆ ಮಾಡೋದ್ರ ಮೂಲಕ ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸವನ್ನ ಮಾಡಿದ್ರು. ಮತ್ತು ಈಗಾಗಲೇ ಏನು ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಬಿಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ರಾಜ್ಯದ ಸಂಸದರ ವಿರುದ್ಧ ಕೂಡ ಈಗಾಗಲೇ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ರೈತ ಸಂಘಟನೆಯ ಮುಖಂಡರು ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟದಲ್ಲಿ ಈಗಾಗಲೇ ಭಾಗಿಯಾಗಿರುವಂತದ್ದು. ಸದ್ಯ ನಾನೀಗ ಹೋರಾಟಗಾರನ ಮಾತಾಡಿಸ್ತೇನೆ, ಏನು ಅವರ ಒತ್ತಾಯ ಇದೆ ಅನ್ನುವಂಥದ್ದನ್ನ. ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಂದ್ ಆಗದಿದ್ರು ಕೂಡ ಪ್ರತಿಭಟನೆ ಕಾವು ಜೋರಾಗಿರುವಂತದ್ದು. ಏನು ಒತ್ತಾಯ ಮಾಡ್ತೀರಿ? ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ನಾವು ಮನವಿ ಕೂಡ ಮಾಡ್ಕೊತಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ರೆ, ಅವ್ರಿಗೆ ಏನಾದರೂ ಮಾನ ಮರ್ಯಾದೆ, ಕನ್ನಡ ಸಂಘಟನೆ ಮೇಲೆ ಗೌರವ ಇದ್ರೂ ಕೂಡ ಕರ್ನಾಟಕದಲ್ಲಿ ಅಂತ ನೀರು ಇದ್ದಂಥ ಬೇರೆ ರಾಜ್ಯಕ್ಕೆ ಬಿಡುಗಡೆ ಮಾಡಬಾರ್ದು. ಮಹದಾಯಿ ಬಗ್ಗೆ ಜಾರಿಗೆ ತೊಗೊಂಬರ್ತಾನೆ, ಕಸ ಬಂಡೋರಿ ಮಹದಾಯಿ ಜಾರಿಗೆ ತರ್ತೇನೆ ಅಂತೇಳಿ ಯಾವುದೂ ಸರ್ಕಾರ ಬಂದರೂ ಕೂಡ ಬಾಯಿ ಬಿಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಬಂದು 3 ತಿಂಗಳಾಯಿತು. ನಾವೇನಾರು ಅಧಿಕಾರಕ್ಕೆ ಬಂದರೂ ಕೂಡ ಮಹದಾಯಿ ಕಸ ಬಂಡೂರಿ ಜಾರಿಗೆ ತರ್ತೇನಂತೂ ಮಾತನ್ನು ಕೊಟ್ಟಿದ್ರು. ಇವತ್ತು ಮಾತಾಡ್ತಾ ಇಲ್ಲ ಸ್ವಾಮಿ ಅವರು. ಯಾಕೆ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಬೆಳಗಾವಿ ನಾವು ಬಂದ್ ಮಾಡೋದಕ್ಕೇ ದೊಡ್ಡ ಮನಸ್ಸಾಗೋದಿಲ್ಲ. ಬೆಳಗಾವಿ ಬಂದ್ ಯಾವ ರೀತಿ ಆಗ್ತಿದೆ ಅನ್ನೋದು ಜುಲೈ 16ರಲ್ಲಿ ಯಾವ ರೀತಿ ಬಂದ್ ಕರೆ ಕೊಟ್ಟಿದ್ವಿ ಅದೇ ರೀತಿ ನಾವು ಮಾಡ್ತಿದ್ವಿ. ಇವತ್ತು ಪೊಲೀಸ್ ಇಲಾಖೆ ಕೂಡ ನಮಗೂ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೀವಿ. ಬೆಳಗಾವಿ ಬಸ್ ಸ್ಟ್ಯಾಂಡಿಂದ ಹಿಡ್ಕೊಂಡು ನಾವು ಚೆನ್ನಮ್ಮ ರ್ಯಾಲಿ ಮಾಡ್ಕೊಂಡು ಬಂದು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಸರ್ಕಾರಕ್ಕೆ ಏನಾದರೂ ಇದನ್ನು ನೈತಿಕತೆ ಇದ್ದರೆ ಕರ್ನಾಟಕ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬಾರ್ದು ಅನ್ನುವಂಥ ನಾನು ಮಾತನ್ನು ಹೇಳ್ತಾ ಇದ್ದೀನಿ.
ಈಗಾಗಲೇ ನಾವು ಎಷ್ಟು ತಾರತಮ್ಯ ನೋಡ್ತಾ ಇದ್ದೀವಿ ನೋಡಿ. ಕಾವೇರಿ ಇದ್ದಿದ್ರೆ ಬಂದ್ ಅಂತ ಕರೆ ಕೊಡ್ತಾರೆ ರಾಜ್ಯದ ನಾಯಕರು. ಹಾಗೆ ಮಹದಾಯಿಯೂ ಕೂಡ ಅಷ್ಟೇ ಸ್ಪಂದನೆ ಮಾಡಬೇಕಂದ್ರೆ ಈ ಮೂಲಕ ನಾವು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಇಲ್ಲಿ ಸಂಸದರು ಈ ಭಾಗದ ಗಡಿ ಭಾಗದ ಬಗ್ಗೆ ಒಂದು ಸ್ವಲ್ಪ ಆದರೂ ಕಾಳಜಿ ಇರಬೇಕು. ಮಹಾನಗರ ಪಾಲಿಕೆ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಹೀಗೆ ಕೇಂದ್ರದಲ್ಲಿ ಅವರು ಮಾತಾಡೋದಿಲ್ಲ. ನಾಚಿಕೆ ಆಗಬೇಕ್ರಿ ಅವ್ರಿಗೆ. ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಈ ಭಾಗದ MP ಗಳಿಗೆ ಎಲ್ಲರಿಗೂ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ರೈತರೇ ಆದರೆ ನಿಮ್ಗೆ ಹೊಡೆಯುವಂಥ ಶಕ್ತಿ ರೈತರಿಗಿದೆ. ಮುಂದಿನ ನಿಮ್ಮನ್ನು ಯಾವ ಥರ ನಾವು ಕೆಡವಬೇಕನ್ನೋದು ನಮ್ಗೆ ಗೊತ್ತಿದೆ. ದಯವಿಟ್ಟು ಕಾವೇರಿ ನೀರನ್ನು ಬಿಡಬಾರ್ದು. ಹಾಗೆ ಮಹದಾಯಿಯ ಇಲ್ಲಿಯ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ, ಅದನ್ನು ಮುಂದುವರಿಸಬೇಕು. ಆ ಸಮಸ್ಯೆಯನ್ನು ಬೇಗನೆ ಇತ್ಯರ್ಥಪಡಿಸಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸೊ ಇದು ಪ್ರತಿಮಾ. ಸದ್ಯ ಈಗ ಒಂದು ಕಡೆ ರಾಜಕೀಯ ಮುಖಂಡರು ಅದರ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಕೂಡ ಸಾಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಸಹದೇವ್.